ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಂದರೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಖಾಲಿಯಿರುವ ವಿವಿಧ ರೀತಿಯ ನೇಮಕಾತಿಯನ್ನು ಕನ್ಫರ್ಮ್ ಮಾಡಿದ್ದು. ನೋಡಿರಿ ಯಾವ ರೀತಿ ಪೋಸ್ಟ್ಗಳು ಖಾಲಿ ಇದಾವೆ ಮತ್ತು ಯಾವಾಗ ಅಪ್ಲಿಕೇಶನ್ ಪ್ರಾರಂಭ ಆಗ್ತದೆ ನೋಡೋಣ. ನೋಡಿರಿ ಅಪ್ಲಿಕೇಶನ್ ಬಂದುಬಿಟ್ಟು 16/6/2026ರಿಂದ ಪ್ರಾರಂಭ ಆಗ್ಯಾವ. ಮತ್ತು ಇನ್ನು ಕೊನೆಯ ದಿನಾಂಕ ನೋಡಿರಿ 6/7/2026ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಅಪ್ಲಿಕೇಶನ್ ಓನ್ಲಿ ಆನ್ಲೈನಿಂದ ಹಾಕೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ನೋಡಿರಿ, ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ. ನೋಡಿರಿ ಪೋಸ್ಟ್ ಬಂದುಬಿಟ್ಟು ಮೊದಲೇದು ಮ್ಯಾನೇಜರ್ ಕ್ರೆಡಿಟ್ ಎನಲಿಸ್ಟ್ ಅಂತೇಳಿ. ಇದು ವೇಕೆನ್ಸಿ ಬಂದುಬಿಟ್ಟು 4 ವೇಕೆನ್ಸಿ ಖಾಲಿ ಇದಾವೆ. ಇದ್ರಾಗ ಏಜ್ ಲಿಮಿಟ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 25 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 30 ವರ್ಷದ ಕೆಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಈ ಹುದ್ದೆಯ ಕ್ವಾಲಿಫಿಕೇಷನ್ ಏನಿರ್ಬೇಕಂದ್ರೆ ಅಭ್ಯರ್ಥಿ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಅಥವಾ ಡಿಪ್ಲೊಮಾ ವಿತ್ ಸ್ಪೆಷಲೈಸ್ ಇನ್ ಫೈನಾನ್ಸ್ ಅಥವಾ ಈಕ್ವಲೆಂಟ್ ಯಾವುದೇ ರೀತಿ ಅಭ್ಯರ್ಥಿ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೋದು, ಅಥವಾ CA ಆಗಿರ್ಬೋದು, CMA ಅಥವಾ CS ಅಥವಾ CAP ಆದರೂ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗೆ ಮಿನಿಮಮ್ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೇಳ್ಯಾರ. ನೋಡಿರಿ ಎಷ್ಟು ವರ್ಷ ಅಂದ್ರೆ ನೋಡಿರಿ ಅಭ್ಯರ್ಥಿಗೆ 3 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ ಕ್ರೆಡಿಟ್ ಅಂಡರ್ ಪಬ್ಲಿಕ್ ಪ್ರೈವೇಟ್ ಅಥವಾ ಫಾರಿನ್ ಬ್ಯಾಂಕ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಅದೇ ರೀತಿ ಎರಡನೇದು ನೋಡಿರಿ ಸೀನಿಯರ್ ಮ್ಯಾನೇಜರ್ ಕ್ರೆಡಿಟ್ ಎನಲಿಸ್ಟ್ ಅಂತೇಳಿ. ಇದರಲ್ಲಿ 38 ವೇಕೆನ್ಸಿಗಳು ಖಾಲಿ ಇದಾವೆ. ಈ ಹುದ್ದೆಗೆ ಏಜ್ ಲಿಮಿಟ್ ಯಾವ ರೀತಿ ಐತಂದ್ರೆ ನೋಡಿರಿ ಮಿನಿಮಮ್ 28 ವರ್ಷ ಮತ್ತು ಮ್ಯಾಕ್ಸಿಮಮ್ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಕ್ವಾಲಿಫಿಕೇಷನ್ ಸೇಮ್ ಆಗಿರ್ತದೆ. ಅಂದರೆ ಅಭ್ಯರ್ಥಿ ಗ್ರ್ಯಾಜುಯೇಷನ್ ಮುಗಿಸಿದ್ದು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ ಡಿಗ್ರಿ ಡಿಪ್ಲೊಮಾ ವಿತ್ ಸ್ಪೆಷಲಿಸ್ಟ್ ಫೈನಾನ್ಸಿಯಲ್ ಮಾಡಲಿ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ನೋಡಿರಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಮೆನ್ಷನ್ ಮಾಡ್ಯಾರ. ಯಾವ ರೀತಿಪ್ಪ ಅಂದ್ರೆ ನೋಡಿರಿ ಮಿನಿಮಮ್ 6 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಕ್ರೆಡಿಟ್ ಅಂಡರ ಅದೇ ರೀತಿ ನೋಡಿರಿ ಪಬ್ಲಿಕ್ ಆಗಿರ್ಬೋದು, ಪ್ರೈವೇಟ, ಫಾರಿನ್ ಬ್ಯಾಂಕಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ಅಭ್ಯರ್ಥಿ ತನ್ನದೇ ಆದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಮೂರನೇದು ಹುದ್ದೆ ಯಾವುದೈತಪ್ಪ ಅಂದ್ರೆ ನೋಡಿರಿ ಚೀಫ್ ಮ್ಯಾನೇಜರ ಕ್ರೆಡಿಟ್ ಎನಲಿಸ್ಟ್. ಇದರಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 32 ವರ್ಷ ಮೇಲ್ಪಟ್ಟು ಮತ್ತು 42 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 8 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಮತ್ತು ಅಟ್ಲೀಸ್ಟ್ 5 ವರ್ಷದ ಎಕ್ಸ್ಪೋರ್ ಇನ್ ಕ್ರೆಡಿಟ್ ಅಪ್ರಿಷಿಯಲ್ ಮತ್ತು ಪ್ರೊಸೆಸಿಂಗ್ ಇನ್ ಲಾರ್ಜ್ ಅಥವಾ ಮಿಡ್ ಕಾರ್ಪೊರೇಟ್ ಕ್ರೆಡಿಟ್ನಲ್ಲಿ ಹೊಂದಿರಬೇಕು. ಸೀನಿಯರ್ 4ನೇ ಪೋಸ್ಟ್ ನೋಡಿರಿ ಸೀನಿಯರ್ ಮ್ಯಾನೇಜರ C&IC ರಿಲೇಷನ್ಶಿಪ್ಪಲ್ಲಿ. ವೇಕೆನ್ಸಿ ಬಂದುಬಿಟ್ಟು 36 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 28 ವರ್ಷ ಮ್ಯಾಕ್ಸಿಮಮ್ 35 ವರ್ಷದ ಒಳಗಿನ ಅಭ್ಯರ್ಥಿ ಈ ನೋಡಿರಿ 4ನೇ ಹುದ್ದೆ ಬಂದುಬಿಟ್ಟು ಸೀನಿಯರ್ ಮ್ಯಾನೇಜರ C&IC ರಿಲೇಷನ್ಶಿಪ್ಪಲ್ಲಿ ಅಭ್ಯರ್ಥಿಗೆ 36 ವೇಕೆನ್ಸಿಗಳು ಖಾಲಿ ಇದಾವೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ನೋಡಿರಿ 28 ವರ್ಷದ ಮೇಲ್ಪಟ್ಟು ಮತ್ತು 35 ವರ್ಷದ ಕೆಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ 6 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು, ಅಥವಾ ಅಟ್ಲೀಸ್ಟ್ 2 ವರ್ಷದ ಎಕ್ಸ್ಪೋರ್ಟ್ ಹ್ಯಾಂಡ್ಲಿಂಗ್ MSME ಅಥವಾ ಮಿಡ್ ಅಥವಾ ಲಾರ್ಜ್ ಕಾರ್ಪೊರೇಟ್ ಕ್ರೆಡಿಟ್ನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ಇನ್ನು 5ನೇದು ನೋಡಿರಿ ಚೀಫ್ ಮ್ಯಾನೇಜರ C&IC ರಿಲೇಷನ್ಶಿಪ್ಪಲ್ಲಿ 7 ವೇಕೆನ್ಸಿಗಳು ಖಾಲಿ ಇದಾವೆ. ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು 32 ವರ್ಷದ ಮೇಲ್ಪಟ್ಟು 42 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದರಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಕೇಳ್ಯಾರಂದ್ರೆ ನೋಡಿರಿ 8 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಐತಿ. ಅದರಲ್ಲಿ 3 ವರ್ಷ ಆದರೂ ಎಕ್ಸ್ಪ್ಲೋರಿನ್ ಹ್ಯಾಂಡ್ಲಿಂಗ್ MSME ಮಿಡ್ ಅಥವಾ ಲಾರ್ಜ್ ಕಾರ್ಪೊರೇಟ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರ್ತದೆ. ವರ್ಕ್ ಇನ್ನು ಅದೇ ರೀತಿ ವೇಕೆನ್ಸಿಗಳನ್ನು ಯಾವ ರೀತಿ ನೋಡಿರಿ ಪೋಸ್ಟ್ಗಳನ್ನ ಯಾವ ರೀತಿ ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂದ್ರೆ ನೋಡು ಮೊದಲನೇದಾಗಿ ಮ್ಯಾನೇಜರ್ ಕ್ರೆಡಿಟ್. ಇದರಲ್ಲಿ 4 ವೇಕೆನ್ಸಿ ಖಾಲಿ ಇದಾವೆ. ಇದರಲ್ಲಿ ST ಅವರಿಗೆ 3 ವೇಕೆನ್ಸಿ ಖಾಲಿ ಇದ್ದದ್ದು, EWS 1 ವೇಕೆನ್ಸಿ ಖಾಲಿ ಐತಿ.
ಅದೇ ರೀತಿ ಸೀನಿಯರ್ ಮ್ಯಾನೇಜರ್ ಹುದ್ದೆ ಕ್ರೆಡಿಟ್ ಒಳಗೆ 32 ವೇಕೆನ್ಸಿ ಖಾಲಿದ್ದು. ಇದರಲ್ಲಿ ಎಸ್ ಸಿ ಅಭ್ಯರ್ಥಿಗಳಿಗೆ 12 ವೇಕೆನ್ಸಿ ಕೊಟ್ಟಾರ, ಎಸ್ ಟಿ 7, ಇನ್ನು ಒ ಬಿ ಸಿ ಅಭ್ಯರ್ಥಿಗೆ 4 ವೇಕೆನ್ಸಿ, ಇನ್ನು ಇ ಡಬ್ಲ್ಯೂ ಎಸ್ 10 ವೇಕೆನ್ಸಿ ಮತ್ತು ಯು ಆರ್ ಕ್ಯಾಂಡಿಡೇಟ್ಗೆ 5 ವೇಕೆನ್ಸಿಯನ್ನು ಕೊಟ್ಟಿರ್ತಾರೆ. ಅಂದರೆ ಟೋಟಲಾಗಿ 38 ವೇಕೆನ್ಸಿಯನ್ನು ಈ ರೀತಿ ಕ್ಯಾಟಗರಿ ವೈಸ ಹಂಚಿಕೆ ಮಾಡಲಾಗಿದೆ. ಇನ್ನು ಮೂರನೇ ಐತಿ ನೋಡಿರಿ, ಚೀಫ್ ಮ್ಯಾನೇಜರ 1 ವೇಕೆನ್ಸಿ ಖಾಲಿ ಐತಿ, ಅದು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗೆ ಮೀಸಲಿಡಲಾಗಿದೆ. ಇನ್ನು ಅದೇ ರೀತಿ 4ನೇ ವೇಕೆನ್ಸಿ ನೇಮ್ ಯಾವುದಂದ್ರೆ ಸೀನಿಯರ್ ಮ್ಯಾನೇಜರ. ಇದರಲ್ಲಿ 36 ವೇಕೆನ್ಸಿಗಳು ಖಾಲಿ ಇದ್ದು, ಎಸ್ ಸಿ ಅಭ್ಯರ್ಥಿಗಳಿಗೆ 5, ಎಸ್ ಟಿ 5, ನಾವು ಒ ಬಿ ಸಿಗೆ 16 ವೇಕೆನ್ಸಿ, ಇ ಡಬ್ಲ್ಯೂ ಎಸ್ 8, ಯು ಆರ್ ಕ್ಯಾಂಡಿಡೇಟ್ಗೆ 2 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅಂದರೆ ಟೋಟಲಾಗಿ 36 ವೇಕೆನ್ಸಿ ಸೀನಿಯರ್ ಮ್ಯಾನೇಜರ್ ಹುದ್ದೆ ಖಾಲಿ ಇದ್ದಾವೆ. ಇನ್ನು ಅದೇ ರೀತಿ ಚೀಫ್ ಮ್ಯಾನೇಜರ್ ಹುದ್ದೆ 7 ವೇಕೆನ್ಸಿಗಳು ಖಾಲಿ ಇದ್ದು, ಇದು ಎಸ್ ಟಿ ಅವರಿಗೆ 4 ವೇಕೆನ್ಸಿಯನ್ನು ಹಂಚಿಕೆ ಮಾಡಲಾಗಿದೆ, ಒ ಬಿ ಸಿ 3, ಟೋಟಲಾಗಿ 7 ವೇಕೆನ್ಸಿ ಖಾಲಿ ಇದ್ದಾವೆ. ಅಂದರೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಖಾಲಿರುವ ಟೋಟಲ್ ಹುದ್ದೆಗಳ ಸಂಖ್ಯೆ 86 ಆಗಿದ್ದು, ಇದ್ರ ಕ್ಯಾಟಗರಿ ವೈಸ ಟೋಟಲಾಗಿ ನೋಡೋದಾದ್ರೆ ಎಸ್ ಸಿ ಅಭ್ಯರ್ಥಿಗಳಿಗೆ 17 ವೇಕೆನ್ಸಿಗಳನ್ನು ನೀಡಿದ್ರೆ, ಎಸ್ ಟಿ ಅವರಿಗೆ 19, ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ 23 ವೇಕೆನ್ಸಿ, ಇ ಡಬ್ಲ್ಯೂ ಎಸ್ 20, ಇನ್ನು ಯು ಆರ್ ಕ್ಯಾಂಡಿಡೇಟ್ಗೆ 7 ವೇಕೆನ್ಸಿಯನ್ನು ನೀಡಲಾಗಿದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಾರಲ್ಲ, ನಿಮ್ಮ ಕ್ಯಾಟಗರಿ ಯಾವುದತ್ತು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅವರು ನಿಗದಿಪಡಿಸಿದ ಏಜ್ ಯಾವ ರೀತಿ ಐತಿಲ್ಲ, ಏಜ್ ಜಾಸ್ತಿ ಆದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಅಂದ್ರೆ ನೋಡಿರಿ, ನೀವು ಏಜ್ ರಿಲ್ಯಾಕ್ಸನ್ಸ್ ಅಪ್ಲೈ ಮಾಡೋ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ನೋಡಿರಿ, ಯಾವ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸನ್ಸನ್ನು ನೀಡ್ಯಾರಂದ್ರೆ, ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಅಂದರೆ ಹುದ್ದೆಗೆ ನಿಗದಿಪಡಿಸಿದ ವಯಸ್ಸಾದರೂ 5 ವರ್ಷವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಒ ಬಿ ಸಿ ಅಭ್ಯರ್ಥಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಇನ್ನು ಪಿ ಡಬ್ಲ್ಯೂ ಬಿ ಡಿ ಆಗಿದ್ದರೆ ನಿಮಗೆ ಕ್ಯಾಟಗರಿ ವೈಸ ಇ ಡಬ್ಲ್ಯೂ ಎಸ್ ಅಥವಾ ಜನರಲ್ ಆಗಿದ್ದರೆ 10 ವರ್ಷ, ಒ ಬಿ ಸಿ ಆಗಿದ್ದರೆ 13 ವರ್ಷ, ಎಸ್ ಸಿ ಎಸ್ ಟಿ ಆಗಿದ್ದರೆ 15 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸನ್ನು ನೀಡ್ಯಾರ. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀ ಕೂಡ ಯಾವ ರೀತಿ ಐತೈತೆ ನೋಡೋಣ. ನೋಡಿರಿ, ನೀವು ಕ್ಯಾಟಗರಿ ವೈಸ ಅಪ್ಲಿಕೇಶನ್ ಫೀ ಕೂಡ ಬೇರೆ ಬೇರೆ ರೀತಿಯಾಗಿರ್ತೈತೆ. ಯಾವ ರೀತಿಪ್ಪ ಅಂದ್ರೆ ನೋಡಿರಿ, 850 ರೂಪಾಯಿ ಇದು ಜನರಲ್ಲ, ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆದ್ರೆ 175 ರೂಪಾಯಿ. ನೋಡಿರಿ, ಎಸ್ ಸಿ ಎಸ್ ಟಿ, ಪಿ ಡಬ್ಲ್ಯೂ ಬಿ ಡಿ, ಎಕ್ಸ್ ಸರ್ವಿಸ್ ಮ್ಯಾನ, ಡಿ ಎಸ್ ಎಮ್ ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ 175 ರೂಪಾಯಿ. ನೋಡಿರಿ, ಪಿ ಯಾವ ರೀತಿ ಐತೆ ಅಂದ್ರೆ 850 ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಗೆ ಆದ್ರೆ 175 ರೂಪಾಯಿ, ಎಸ್ ಸಿ ಎಸ್ ಟಿ, ಎಕ್ಸ್ ಸರ್ವಿಸ್ ಮ್ಯಾನ, ವುಮೆನ್ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಫೀಯನ್ನು ನಿಗದಿಪಡಿಸಿದ್ದಾರೆ. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಸ್ಕೇಲ್ 2 ಒಳಗೆ 64,820ರಿಂದ 93,960ವರೆಗೂ ಸ್ಯಾಲ್ರಿ ಸಿಗುತ್ತೆ. ಅದೇ ರೀತಿ ಸ್ಕೇಲ್ 3 ಒಳಗೆ 85,920ರಿಂದ 1,05,280ವರೆಗೂ ಸ್ಯಾಲ್ರಿ ಐತಿ. ಇನ್ನು ಸ್ಕೇಲ್ 4 ಒಳಗೆ ನೋಡಿರಿ, 1,02,300ರಿಂದ 1,20,940ವರೆಗೂ ಸ್ಯಾಲ್ರಿ ಇರುತ್ತೆ. ಇನ್ನು ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋದಾದರೆ ನೋಡಿರಿ, ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ ಅಭ್ಯರ್ಥಿಯನ್ನು ಆನ್ಲೈನ್ ಟೆಸ್ಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಳಾಗ್ತದೆ. ಆನ್ಲೈನ್ ಟೆಸ್ಟ್ ಒಳಗೆ ಯಾವುದೇ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಎಷ್ಟು ಮಾರ್ಕ್ಸ್ ಮತ್ತು ಟೈಮಿಂಗ್ ಯಾವ ರೀತಿ ಐತೆ ನೋಡಿರಿ. ಮೊದಲೇದಾಗಿ ಇದು ಆನ್ಲೈನ್ ಟೆಸ್ಟ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರ್ತದೆ. ನೋಡಿರಿ, ಸಬ್ಜೆಕ್ಟ್ ಯಾವುದು ಅಂದ್ರೆ ಮೊದಲೇದು ರೀಸನಿಂಗ 25 ಕ್ವಶನ್ಸ್ ಇರ್ತಾವೆ, 25 ಮಾರ್ಕ್ಸ. ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದುಬಿಟ್ಟು 25 ಕ್ವಶನ್ಸ, 25 ಮಾರ್ಕ್ಸ. ಇನ್ನು ಕ್ವಾಂಟಿಟಿ ಆಪ್ಟಿಟ್ಯೂಡ 25 ಕ್ವಶನ್ಸ, 25 ಮಾರ್ಕ್ಸ. ಇನ್ನು ಪ್ರೊಫೆಷ್ನಲ್ ನಾಲೆಜ್ ಬಂದುಬಿಟ್ಟು 75 ಕ್ವಶನ್ಸ್ ಇರ್ತವೆ, ಇದಕ್ಕೆ 150 ಮಾರ್ಕ್ಸ. ಅಂದರೆ ಇದು ಟೋಟಲಾಗಿ 150 ಕ್ವಶನ್ಸನ್ನು ಒಳಗೊಂಡದ್ದು 225 ಮಾರ್ಕ್ಸಿಂದ ಎಕ್ಸಾಮ್ ಆಗಿರ್ತದೆ. ಟೈಮ್ ಬಂದುಬಿಟ್ಟು ಇದಕ್ಕೆ 150 ನಿಮಿಷ ಟೈಮನ್ನು ಕೊಟ್ಟಿರ್ತಾರೆ. ನೋಡಿರಿ, ಇದರಲ್ಲಿ ಯಾವ ರೀತಿ ಲ್ಯಾಂಗ್ವೇಜ್ ಇರುತ್ತಂದ್ರೆ ನೋಡಿರಿ, ನೀವು ಈ ರೀಸನಿಂಗ, ಕ್ವಾಂಟಿಟಿ ಆಪ್ಟಿಟ್ಯೂಡ ಮತ್ತು ಪ್ರೊಫೆಷ್ನಲ್ ನಾಲೆಜ ಇವು ನೀವು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಿದ ಭಾಷೆ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದರಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನೈತಿ ಅದು ಇಂಗ್ಲೀಷ್ನಲ್ಲೇ ಇರ್ತದೆ. ಇನ್ನು ಉಳಿದದ್ದು ನೀವು ಸೆಲೆಕ್ಟ್ ಮಾಡಿದ ಲ್ಯಾಂಗ್ವೇಜ್ನಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಮತ್ತು ಈ ಎಕ್ಸಾಮ್ಗೆ ಏನೈತಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ.
ಆರಾಮ್ ಬರಿಬೋದು ನೀವು. ಇನ್ನು ಅದೇ ರೀತಿ ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬರ್ಬೋದು ಅಂತೇಳಿ ಗೊಂದಲ ಇರ್ತದೆ. ನೋಡಿರಿ, ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂಗೆ ಯಾವ ರೀತಿ ಎಕ್ಸಾಮ್ ಸೆಂಟ್ರನ್ನು ಸಮೀಪ ಕೊಟ್ಟಿರ್ತಾರಲ್ಲ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ನೋಡಿರಿ ಯಾವ ರೀತಿ ಅಂದ್ರೆ ಮೊದಲಿದ್ದು ಅಹಮದಾಬಾದ್ ಐತಿ, ಗಾಂಧಿನಗರ ಅಂದರೆ ಗುಜರಾತ್ ಒಳಗೆ, ಎರಡನೇದು ಬೆಂಗಳೂರು. ನೀವು ಕರ್ನಾಟಕದರಿಂದ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಅನುಕೂಲ ಆಗ್ತದೆ ನೋಡಿರಿ. ಇನ್ನು ನೋಡಿರಿ, ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತೇಳಿ ಅಂದ್ರೆ ನೋಡಿರಿ, ಆಫೀಷಿಯಲ್ ವೆಬ್ಸೈಟ್ಗೆ ಹೋಗೋದು. ಅಂದರೆ ನೀವು ಬ್ಯಾಂಕ್ ಆಫ್ ಬರೋಡ್ಗೆ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಆಫೀಷಿಯಲ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ನಿಗದಿಪಡಿಸಿದ ಡೇಟ ಒಳಗಾಗಿ ಅಪ್ಲಿಕೇಶನನ್ನು ಹಾಕಬೇಕು ಮತ್ತು ಅಪ್ಲಿಕೇಶನ್ ಫೀಯನ್ನು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ, ನೀವು ಅಪ್ಲಿಕೇಶನನ್ನು 6/7/2026 ಒಳಗಾಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ.